ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ನಗರದ ಹೃದಯ ಭಾಗದಲ್ಲಿ ಬಾನಕಿಹಟ್ಟಿ ಕಾಳಮ್ಮನ ಗುಡಿ ಹಾಗೂ ಶಿವಸಪ್ತಾಹ ದೇವಾಲಯಗಳ ಸಮೀಪದಲ್ಲಿರುವ ಒಂದು ವಿಶಿಷ್ಟ ದೈವ ಸನ್ನಿಧಿ, ಅದೇ ಕೆಂಚರಾಯಸ್ವಾಮಿ ದೇವಾಲಯ. ಇದು ಕೇವಲ ಒಂದು ದೇವಾಲಯವಲ್ಲ, ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ದೈವಾರಾಧನೆ, ಭಕ್ತಿ, ಸಂಪ್ರದಾಯ ಮತ್ತು ಜನರ ನಂಬಿಕೆಯ ಪ್ರತೀಕ. ಈ ದೇವಾಲಯದಲ್ಲಿ ಮೂಲವಾಗಿ 2 ಕೆಂಚರಾಯ ದೇವತೆಗಳನ್ನು ಪೂಜಿಸಲಾಗುತ್ತದೆ. ಒಬ್ಬರು ಕೆಂಪು ಬಣ್ಣದ ಕೆಂಚನ್ನ, ಮತ್ತೊಬ್ಬರು ಕಪ್ಪು ಬಣ್ಣದ ಕ್ರಿಯನ್ನ. ಮಲೆನಾಡಿನ ಭಾಗಗಳಲ್ಲಿ ಕಂಡುಬರುವ ದೈವಾರಾಧನೆಯ ಪೂಜಾ ಪದ್ಧತಿಯ ರೀತಿಯಲ್ಲಿಯೇ ಇಲ್ಲಿಯೂ ಕೆಂಚರಾಯಸ್ವಾಮಿಯವರ ಆರಾಧನೆ ನಡೆಯುತ್ತಾ ಬಂದಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ 3 ಬುಡಕಟ್ಟು ಸಮುದಾಯಗಳು ಕೆಂಚರಾಯಸ್ವಾಮಿಯವರ ಆರಾಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿವೆ. ಅವರು ಗುಡಿದ್ದಸಿಯವರು, ದೇವಾಲಯ ಮತ್ತು ದೇವಾಲಯರು, ಶಂಕು, ಜಾಗಟೆ ಸೇರಿದಂತೆ ವಿವಿಧ ವಾದ್ಯಗಳೊಂದಿಗೆ ದೇವರ ಉತ್ಸವವನ್ನು ನೆರವೇರಿಸುವವರು ಮತ್ತು ನಾಗರಿಯವರು, ದೇವರ ಉತ್ಸವಗಳಲ್ಲಿ ವಾದ್ಯಗಳನ್ನು ನುಡಿಸುವವರು. ಈ ಸಮುದಾಯಗಳ ಜನರು ತಮ್ಮ ಜೀವನವನ್ನೇ ದೇವರ ಆರಾಧನೆಗೆ ಮೀಸಲಿಟ್ಟಿದ್ದಾರೆ ಎಂಬ ನಂಬಿಕೆ ಇದೆ. ಕೆಂಚರಾಯಸ್ವಾಮಿಯವರ ಆರಾಧನೆಯಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಭಯ ಇರುವುದಿಲ್ಲ ಎಂಬ ನಂಬಿಕೆಯೂ ಈ ಸಮುದಾಯಗಳ ಜನರಲ್ಲಿ ಇದೆ. ಹಾಗಾದರೆ ಕೆಂಚರಾಯಸ್ವಾಮಿಯವರ ಆರಾಧನೆ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿಯವರ ಜಾತ್ರೆಯೊಂದಿಗೆ ಹೇಗೆ ಬೆಸೆದುಕೊಂಡಿತು? ಇದರ ಹಿಂದೆ ಒಂದು ವಿಶೇಷವಾದ ಇತಿಹಾಸವಿದೆ. ಹಳೆಯೂರು ಆಂಜನೇಯ ಸ್ವಾಮಿ ದೇವಾಲಯವು ಪುರಾತನ ದೇವಾಲಯವಾಗಿದ್ದು, ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಆರಂಭಿಸಬೇಕೆಂದು ಊರಿನ ಕೆಲವು ಮುಖಂಡರು ನಿರ್ಧರಿಸಿದರು. ಚಿಕ್ಕನಾಯಕನಹಳ್ಳಿಯ ಪ್ರಥಮ ಶಾಸನಸಭಾ ಸದಸ್ಯರಾಗಿದ್ದ ಶ್ರೀ ಲಿಂಗದೇವರು, ಅವರ ತಾತ ಲಿಂಗೇಗೌಡರು ಹಾಗೂ ಹಳ್ಳಿಕಾರ ಜನಾಂಗದ ಧಾರ್ಮಿಕ ಮುಖಂಡರು ಮತ್ತು ದೈವಭಕ್ತರಾಗಿದ್ದ ಶ್ರೀ ಗುರುಲಿಂಗಪ್ಪನವರು ಈ ಕುರಿತು ತೀರ್ಮಾನ ಕೈಗೊಂಡರು. ಅದರಂತೆ 1892 ರಲ್ಲಿ ಪ್ರಥಮ ಏಕಾದಶಿಯಂದು ಮರದ ಪಲ್ಲಕ್ಕಿ ಉತ್ಸವ ಹಾಗೂ ದ್ವಾದಶಿಯಂದು ಒಂದು ಸಣ್ಣ ರಥೋತ್ಸವವನ್ನು ನಡೆಸಲಾಯಿತು. ಅಂದಿನಿಂದ ಇಂದಿನವರೆಗೂ ಆಷಾಢ ಮಾಸದಲ್ಲಿ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ. ಈ ಜಾತ್ರಾ ಮಹೋತ್ಸವ ಆರಂಭವಾದ ದಿನದಿಂದಲೂ ಪ್ರಥಮ ಏಕಾದಶಿಯಂದು ಹಾಗೂ 2 ದಿನಗಳ ರಥೋತ್ಸವಗಳಲ್ಲಿ ಕೆಂಚರಾಯಸ್ವಾಮಿಯವರ ಆರಾಧನೆ ನಡೆಯುತ್ತಾ ಬಂದಿದೆ. ಈ ಆರಾಧನೆಯ ಮೂಲ ಉದ್ದೇಶ ದೈವಾರಾಧನೆ ಮತ್ತು ದುಷ್ಟಶಕ್ತಿಗಳ ನಿಗ್ರಹ ಎಂಬ ನಂಬಿಕೆ. ಪ್ರಥಮ ಏಕಾದಶಿಯ ದಿನ ಬೆಳಗ್ಗಿನಿಂದಲೇ ಗುಡಿದ್ದಸಿಯವರು, ಬಾನಕಿಯವರು ಮತ್ತು ನಾಗರಿಯವರು ದೇವಾಲಯದಲ್ಲಿ ಸೇರಿಕೊಳ್ಳುತ್ತಾರೆ. ದೇವಾಲಯವನ್ನು ಹಾಗೂ ಪೂಜಾ ಪರಿಕರಗಳನ್ನು ಶುಚಿಗೊಳಿಸಲಾಗುತ್ತದೆ. ನಂತರ ಕೆಂಚರಾಯಸ್ವಾಮಿಯವರನ್ನು ಬೇಟೆ ಎಲೆಗಳಿಂದ ಅಲಂಕರಿಸಲಾಗುತ್ತದೆ. ಮೂಲ ದೇವರನ್ನು ಅಲ್ಲಿಯೇ ಪೂಜಿಸಲಾಗುತ್ತದೆ. ಇದರೊಂದಿಗೆ ಕೆಂಚನ್ನ ಮತ್ತು ಕ್ರಿಯನ್ನರನ್ನು ಸಹ ಪೂಜೆಗೆ ಸಿದ್ಧಗೊಳಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಗುತ್ತದೆ. ಇದಾದ ನಂತರ ಶಂಕು, ಜಾಗಟೆ ಮತ್ತು ವಿವಿಧ ಚರ್ಮದ ವಾದ್ಯಗಳ ನಾದದೊಂದಿಗೆ 2 ನಿಶಾನೆ ಧ್ವಜಗಳ ಜೊತೆಯಲ್ಲಿ ಕೆಂಚರಾಯಸ್ವಾಮಿಯವರ ಮೆರವಣಿಗೆ ಆರಂಭವಾಗುತ್ತದೆ. ಭಕ್ತರ ಘೋಷಣೆಗಳ ನಡುವೆ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಮೆರವಣಿಗೆ ಸಾಗುತ್ತದೆ. ಮೊದಲು ಬ್ರಾಹ್ಮಣರ ಬೀದಿಯಲ್ಲಿರುವ ಬ್ರಹ್ಮಪುರಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಲಾಗುತ್ತದೆ. ಅಲ್ಲಿ ಕರ್ಪೂರ ಬೆಳಗಿಸಿ ವಾದ್ಯಗಳೊಂದಿಗೆ ದೇವರಿಗೆ ಮಂಗಳಾರತಿ ಸಲ್ಲಿಸಲಾಗುತ್ತದೆ. ನಂತರ ಮತ್ತೆ ಮೆರವಣಿಗೆ ಮುಂದುವರಿಯುತ್ತದೆ. ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ ಸ್ಥಾಪನೆ ಆಯಿತೋ ಅವಾಗಲಿಂದಲೂ ಕೆಂಚರಾಯ ಸ್ವಾಮಿ ಗುಡಿ ಇದ್ದಾವೆ. ಅದಕ್ಕೆ 3 ಬುಡಕಟ್ಟಿನವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರು ಗುಡಿದಾಸರು, ದೇವಸ್ಥಾನದ ಅಂಗಳವನ್ನೆಲ್ಲ ಸ್ವಚ್ಛ ಮಾಡೋರು ಗುಡಿದಾಸರಾಗಿದ್ದಾರೆ. ಒಬ್ಬರು ಬಾನ್ಕಿಯರು, ತಂದರು. ಬಾನ್ಕಿಯರೆಲ್ಲ ಆ ದೇವಸ್ಥಾನದ ಉತ್ಸವ ಮತ್ತೊಂದು ಆಗ್ಬೇಕಾರೆ, ಪೂಜೆ ಪುರಸ್ಕಾರ ಆಗ್ಬೇಕಾರೆ ದೇವರಲ್ಲಿ ಜಾತ್ರೆ ಪಡ್ಕೊಂಡು ಶಂಕು ಚಕ್ರಗಳನ್ನು ಊದ್ಕೊಂಡು ಅದರಲ್ಲಿ ಭಾಗಿಯಾಗಿರ್ತಾರೆ. ಆಮೇಲೆ ನಂತರ ನಗಾರಿಯರು ಅಂತ ಅಂದ್ಬಿಟ್ಟು ನಗಾರಿ ಬಡ್ಕೊಂಡು ದೇವಸ್ಥಾನದ ನಗಾರಿ ಬಡ್ಕೊಂಡು ದೇವಸ್ಥಾನ ಪೂಜೆ ಆಗ್ಬೇಕಾರೆ ಅವ್ರ ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮದಾಗೆಲ್ಲ ಭಾಗಿಯಾಗಿರ್ತಾರೆ. ಈ ರೀತಿಯಾಗಿ ಮೂಲದಿಂದಲೂ 3 ಬಂತಂದರು ಮತ್ತು ಇನ್ನೂ ಕೆಲವರು ಇದ್ದಾರೆ. ಕೆಲವ್ರನ್ನೆಲ್ಲ ಸೇರಿಸ್ಕೊಂಡಿದ್ವಿ. ಅವರೆಲ್ಲ ಆ ದೇವರಲ್ಲಿ ಹೋಗಿ ಜಾತ್ರೆ ಉತ್ಸವ ಮತ್ತೊಂದು ಅದರಲ್ಲಿ ಭಾಗಿಯಾಗಿ ಅವರ ಕಡೆಯಿಂದ ಬೆಳ್ಳಿ ಪಲ್ಲಕ್ಕ ಉತ್ಸವ ಇರುತ್ತೆ. ಮತ್ತೆ ಇದೇ ದೇವರು ಕೆಂಚರಾಯಗಳನ್ನ 4 ಪ್ರಮುಖ ಬೀದಿಯಲ್ಲೂ ಆಡಿಸ್ಕೊಂಡು ಸಾಯಂಕಾಲ ಉಯ್ಯಾಲೆ ಉತ್ಸವ ಆಗೋ ಹೊತ್ತಿಗೆ ದೇವರನ್ನ ಗುಡಿದುಂಬಿಸ್ತಾರೆ. ನಂತರ ದೇವ್ರನ್ನ ಅಲ್ಲಿಂದ ಕರ್ಕೊಂಬಂದು ನಾವು ಇಲ್ಲಿ ಕೆಂಚರಾಯನ ದೇವಸ್ಥಾನದಲ್ಲಿ ಗದ್ದಿಗೆ ಮಾಡ್ತೇವೆ.
ನಂತರ ಮಹಾಮಂಗಳಾರತಿ ಮಾಡಿ ನಮ್ಮ ಅವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಂತರ ಶ್ರಾವಣದಲ್ಲಿ ಈ ಕೆಂಚರಾಯಿಗಳಿಗೆ ಎಡೆ ಬಿಡಾರ ಮಾಡಬೇಕಾಗಿರುತ್ತೆ. ಅವಾಗ ಪ್ರಮುಖ ಜನಗಳ ಹತ್ರ ಎಲ್ಲರೂ ಸೇರ್ಕೊಂಡು ಅದೇ ಭಿಕ್ಷಾಟನೆ ಮಾಡಿ ದೇವರಲ್ಲಿ ಅದ್ರಲ್ಲಿ ಬಂದಿರತಕ್ಕಂಥ ಹಣದಿಂದ ದ್ವಾದಶಿ ದಿವಸ ತೇರು ರಥೋತ್ಸವಕ್ಕೆ ದಾಸಪ್ಪಗಳೆಲ್ಲ ಆಗಮಿಸ್ತೇವೆ. ಬರಪ್ಪಗಳು ಜಾಗಪ್ಪಗಳೆಲ್ಲ ಹೋಗಿ ತೇರನ್ನು ಓಡಿಸ್ತೇವೆ. ತೇರಿನ ಸತ್ತನಿಗೆ ಹೋಗಿ ನಿಂತಿದ್ದಾಗ ಒಂದು ಬೀದಿ ಪೂರ್ತಿ ಹೋಗಿ ನಿಲ್ಲುತ್ತೆ. ನಂತರ ಅಲ್ಲಿ ಮಾರನೇ ದಿವಸ ತೇರಳಿಗೋಸ್ಕರ ಅದನ್ನ 10ನೇ ದಿವಸ ಮಾಡೋದಕ್ಕೆ ಬ್ರಾಹ್ಮಣರೆಲ್ಲ ಸೇರಿ ಮಾಡ್ತಾರೆ. ಅದನ್ನ ಬ್ರಹ್ಮರಥೋತ್ಸವ ಅಂತಲೂ ಹೇಳ್ತೇವೆ. ಬ್ರಾಹ್ಮಣರು ಮಾಡೋದ್ರಿಂದ ಮಡಿತೇರು ಅಂತಲೂ ಹೇಳ್ತೇವೆ. ನಂತರ ಮಾರನೇ ದಿವಸ ಮಾಡೋದ್ರಿಂದ ಮೈಲಿಗೆ ತೇರು ಅಂತ ಹೇಳಿ ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ದೇವರನ್ನ ರಥೋತ್ಸವನ್ನ ನೆರವೇರಿಸ್ತಾರೆ. ಇದಕ್ಕೆ ನೆಲೆ ನಿಲ್ಲುತ್ತೆ. ಇದಕ್ಕೆ ಹೊಸ ಜೋಡಿಗಳು, ಹೆಣ್ಣು ಗಂಡುಗಳು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಬಾಳೆಹಣ್ಣು ಎಸೆಯುವುದು ಮತ್ತು ಹರಕೆ ಅಂತ ತಿಳಿಸ್ತಾರೆ. ವಿಳ್ಯದೆಲೆ ಮತ್ತೊಂದನ್ನ ದೇವರಿಗೆ ಸೂರು ಬಿಡ್ತಾರೆ. ಈ ರೀತಿಯಾಗಿ ತಮ್ಮ ಭಕ್ತಿ ಏನಿರುತ್ತೋ ಆ ಭಕ್ತಿ ಪೂರ್ವಕವಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅದಾದ ನಂತರ ಓಡಿಸ್ಕೊಂಡು ಬೆಳ್ಳಿ ಪಲ್ಲಕ್ಕಿಯನ್ನು ಓಡಿಸ್ಕೊಂಡು 4 ಬೀದಿಯಲ್ಲೂ ಸಹ ಉತ್ಸವ ಮಾಡ್ಕೊಂಡು ಬರ್ತೇವೆ. ಅಲ್ಲಿ ದೇವಸ್ಥಾನದಲ್ಲಿ ಎಡೆ ಬಿಡರ ಹಾಕ್ಬೇಕಾರೆ ಕೆಂಚರಾಯಿಗಳನ್ನ ಶಂಕು ಚಕ್ರ ಇವನ್ನೆಲ್ಲ ಇಟ್ಟುಬಿಟ್ಟು ಪೂಜೆ ಮಾಡಿ ಅವನ್ನ ನಂತರ ಅಲ್ಲಿಂದ ಹೊರಟು 4 ಬೀದಿಯಲ್ಲೂ ಮಣೆ ಮಾಡ್ಕೊಂಡು ಬರ್ತೇವೆ. ನಂತರ ಸಾಯಂಕಾಲ ರಾತ್ರಿ 12 ಗಂಟೆ 1 ಗಂಟೆ ಆ ಟೈಮ್ವರೆಗೂ ಬೇಕಾದಷ್ಟು ಎಡೆ ಬಿಡಾರವನ್ನು ಹಾಕ್ತಾರೆ. ಊರಿನ ಪ್ರಮುಖ ಬೀದಿಗಳಲ್ಲಿ ಎಡೆಯನ್ನು ಹಾಕ್ಕೊಂಡು ಬರ್ತಾ ಇರ್ತಾರೆ. ಭಕ್ತಾದಿಗಳೆಲ್ಲ ಬೇಕಾದಷ್ಟು ಹುಡುಗ ಎಲ್ಲ ಮಾಡಿಸ್ತಾರೆ. ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಏಕಾದಶಿಯಲ್ಲಿ ಮಾಡ್ತೀವಿ. ನಂತರ ದ್ವಾದಶಿ ದಿವಸ ತೇರಿಗೆ ದಾಸಪ್ಪಗಳೆಲ್ಲ 3 ಮನೆತಂದರು ಮತ್ತು ಇದರವರೆಲ್ಲ ಸೇರಿಕೊಂಡು ತೇರನ್ನು ಹೊಡ್ಸೋದಕ್ಕೋಸ್ಕರ ಹೋಗ್ತೀವಿ. ನಿಶಾನಿ ಸಮೇತ ನಾವು ನಗಾರಿ ಅಳವೀರಪ್ಪರ ಮಗ ಗೋವಿಂದಪ್ಪ. ನಗಾರಿ ಗೋವಿಂದಪ್ಪ. ಬಾನಕಿ ಮರಿದಾಸಪ್ಪನವರ ಮಗ ಗೋವಿಂದಪ್ಪ. ಬಾನ್ಕಿ ಲಕ್ಕಣಜ್ಜನ ಮೊಮ್ಮಗ ಲೋಕೇಶ್. ಬಾನ್ಕಿ ಹನುಮಂತಯ್ಯನವ್ರ ಮಗ ಕೃಷ್ಣಪ್ಪ. ಹಿಡಿದಾಸಿ ಭೀಮಯ್ಯನವ್ರ ಮಗ ಜಯರಾಮಯ್ಯ. ಬಂಡಾರಿ ನರಸಯ್ಯನವ್ರ ಮಗ ಮೊಮ್ಮಗ ನರಸಿಂಹಯ್ಯ. ಭಂಡಾರಿ ಹನುಮಂತಯ್ಯನ ಮಗ ನರಸಿಂಹಮೂರ್ತಿ. ಬಾನ್ಕಿ ವೆಂಕಟರಾಮಯ್ಯವ್ರ ಮಗ ಅರುಣ್ ಕುಮಾರ್. ಚೌಡಯ್ಯನವ್ರ ಮೊಮ್ಮಗ ಬಾಲಯ್ಯ. ನೀವು ಹೇಳ್ರಿ ಹೆಸರುಗಳ. ನಗಾರಿ ಗಿರಿಯಪ್ಪ ಮೊಮ್ಮಗ ಸೃಜನ್. ಮೊದಲು ಬ್ರಾಹ್ಮಣರ ಬೀದಿಯಲ್ಲಿರುವ ಬ್ರಹ್ಮಪುರಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಲಾಗುತ್ತದೆ. ಅಲ್ಲಿ ಕರ್ಪೂರ ಬೆಳಗಿಸಿ ವಾದ್ಯಗಳೊಂದಿಗೆ ದೇವರಿಗೆ ಮಂಗಳಾರತಿ ಸಲ್ಲಿಸಲಾಗುತ್ತದೆ. ನಂತರ ಮತ್ತೆ ಮೆರವಣಿಗೆ ಮುಂದುವರಿಯುತ್ತದೆ. ದೇವಾಂಗ ಬೀದಿಯಲ್ಲಿರುವ ಮತ್ತೊಂದು ಕೆಂಚರಾಯ ಸ್ವಾಮಿ ದೇವಾಲಯದ ಬಳಿಗೆ ತೆರಳಿ ಪೂಜೆ ಸಲ್ಲಿಸಲಾಗುತ್ತದೆ. ಅಲ್ಲಿರುವ ಅರಿಶಿನ ಬಣ್ಣದ ಕೆಂಚರಾಯ ಸ್ವಾಮಿಯವರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಮೂಲ್ ಕೆಂಚರಾಯ ಸ್ವಾಮಿ ದೇವಾಲಯದ ಬಳಿಗೆ ತರಲಾಗುತ್ತದೆ. ಮೂಲ್ ಕೆಂಚರಾಯ ಸ್ವಾಮಿ ದೇವಾಲಯದಲ್ಲಿರುವ 2 ಕೆಂಚರಾಯ ಸ್ವಾಮಿಯವರನ್ನು ಕರೆದುಕೊಂಡು ಬಂದು ದೇವಾಲಯದ ಮುಂಭಾಗದ ರಸ್ತೆಯಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ನೈವೇದ್ಯ ಅರ್ಪಿಸಲಾಗುತ್ತದೆ. ಹೀಗೆ 3 ಕೆಂಚರಾಯ ಸ್ವಾಮಿಯವರ ಆರಾಧನೆಯೊಂದಿಗೆ ಮೆರವಣಿಗೆ ಮುಂದುವರಿಯುತ್ತದೆ.
ಶಂಕು, ಜಾಗಟೆ, ವಿವಿಧ ವಾದ್ಯಗಳ ನಾದ ಮತ್ತು ಭಕ್ತರ ನಾಮಸ್ಮರಣೆಯ ನಡುವೆ ಈ ಮೆರವಣಿಗೆ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದತ್ತ ಸಾಗುತ್ತದೆ. ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ 3 ಕೆಂಚರಾಯ ಸ್ವಾಮಿಯವರು ಬಂದು ಸೇರಿದ ನಂತರವೇ ಪ್ರಥಮ ಏಕಾದಶಿಯ ಪೂಜಾ ಕಾರ್ಯಕ್ರಮಗಳು ಆರಂಭವಾಗುತ್ತವೆ. ಮೊದಲಿಗೆ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಹಲವು ಸಾಂಪ್ರದಾಯಿಕ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ನಂತರ ಮಹಾಮಂಗಳಾರತಿ ನಡೆಯುತ್ತದೆ. ಆ ಬಳಿಕ ಆಂಜನೇಯ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಪುಷ್ಪಾಲಂಕೃತ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ದೊಡ್ಡಹಟ್ಟಿಯ ಕುರುಬ ಜನಾಂಗದವರು ಪಲ್ಲಕ್ಕಿಯನ್ನು ದೇವಾಲಯದ ಪೂರ್ವ ಬಾಗಿಲಿನಿಂದ ಹೊರಗೆ ತರುತ್ತಾರೆ. ಮುಂದೆ ಗುಡಿತಸಿಯವರು, ಬಾನ್ಕಿಯವರು, ಗೊರವೆಯನವರು ಮತ್ತು ಕೆಂಚರಾಯ ಸ್ವಾಮಿಯವರ ಪೂಜಾ ಪರಿಕರಗಳು ಹಾಗೂ ವಾದ್ಯಗಳು ಸಾಗುತ್ತವೆ. ಕಜ್ಜಾಯದ ನೈವೇದ್ಯವನ್ನು ಅರ್ಪಿಸಿ ಪೂಜೆ ನೆರವೇರಿಸಲಾಗುತ್ತದೆ. ಕೆಂಚರಾಯ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಿ ತೀರ್ಥವನ್ನು ಹಾಕಿದ ನಂತರ ಕೆಂಚರಾಯ ಸ್ವಾಮಿಯವರು ಮೈದುಂಬಿ ಆವೇಶಗೊಳ್ಳುತ್ತಾರೆ ಎಂಬ ಭಕ್ತರ ನಂಬಿಕೆ. ದೇವರ ಪಲ್ಲಕ್ಕಿಯನ್ನು ಸುತ್ತುತ್ತಾ ಕೈಯಲ್ಲಿ ಆಯುಧವನ್ನು ಹಿಡಿದು 3 ಗಂಟೆಗಳಿರುವ ಕೆಂಚರಾಯ ಸ್ವಾಮಿಯವರು ಮುನ್ನಡೆಯುತ್ತಿದ್ದಂತೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಆಂಜನೇಯ ಸ್ವಾಮಿಯವರ ಮೆರವಣಿಗೆ ಚಿಕ್ಕನಾಯಕನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತದೆ. ಭಕ್ತರು ತಮ್ಮ ಮನೆಗಳ ಮುಂದೆ ದೇವರನ್ನು ಸ್ವಾಗತಿಸಿ ಪೂಜೆ ಸಲ್ಲಿಸುತ್ತಾರೆ. ಬಾಳೆಹಣ್ಣಿನ ರಸಾಯನ, ಹಲಸಿನ ಹಣ್ಣಿನ ರಸಾಯನ ಮತ್ತು ವಿವಿಧ ನೈವೇದ್ಯಗಳನ್ನು ಅರ್ಪಿಸಿ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾರೆ. ತೇರು ಬೀದಿ, ಅರಳೆಪೇಟೆ, ಬ್ರಾಹ್ಮಣರ ಬೀದಿ, ದೇವಾಂಗ ಬೀದಿ, ಕಾಲಮ್ಮನಗುಡಿ ಬೀದಿ, ಪೇಟೆ ಬೀದಿ ಮತ್ತು ಆಂಜನೇಯ ಸ್ವಾಮಿ ಬೀದಿ ಹೀಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತದೆ. ಕೊನೆಗೆ ಆಂಜನೇಯ ಸ್ವಾಮಿ ದೇವಾಲಯವನ್ನು ತಲುಪುವುದರೊಂದಿಗೆ ಪ್ರಥಮ ಏಕಾದಶಿಯ ಮೆರವಣಿಗೆ ಸಂಪೂರ್ಣಗೊಳ್ಳುತ್ತದೆ. ಇನ್ನು 2ನೇ ದಿನ ದ್ವಾದಶಿಯಂದು ನಡೆಯುವ ಬ್ರಹ್ಮ ರಥೋತ್ಸವ ಅಂದರೆ ಮಡಿ ತೇರು ಆರಂಭವಾಗುತ್ತದೆ. 3ನೇ ದಿನ ತ್ರಯೋದಶಿಯಂದು ನಡೆಯುವ ರಥೋತ್ಸವ ಅಂದರೆ ಮೈಲಿಗೆ ತೇರು ನಡೆಯುತ್ತದೆ. ಈ ಸಂದರ್ಭದಲ್ಲಿ ದಾಸಪ್ಪನವರ ಮೆರವಣಿಗೆ, ವಾದ್ಯಗಳ ನಾದ ಮತ್ತು ಕೆಂಚರಾಯ ಸ್ವಾಮಿಯವರ ಆರಾಧನೆ ಉತ್ಸವದ ಅವಿಭಾಜ್ಯ ಅಂಗವಾಗಿರುತ್ತದೆ. ಹೀಗೆ ಕೆಂಚರಾಯ ಸ್ವಾಮಿಯವರ ಆರಾಧನೆ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿಯವರ ಜಾತ್ರೆಯೊಂದಿಗೆ ಬೆಸೆದುಕೊಂಡಿರುವ ಒಂದು ವಿಶಿಷ್ಟ ದೈವ ಪರಂಪರೆ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ನಂಬಿಕೆ. ಇದು ದೈವಭಕ್ತಿ, ಇದು ಜನಪದ ಸಂಸ್ಕೃತಿ, ಇದು ಸಮುದಾಯಗಳ ಒಗ್ಗಟ್ಟು ಮತ್ತು ಚಿಕ್ಕನಾಯಕನಹಳ್ಳಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಒಂದು ಜೀವಂತ ಪ್ರತೀಕ. ಕೆಂಚರಾಯ ಸ್ವಾಮಿಯವರ ಆರಾಧನೆಯು ಜಾತ್ರೆಯಲ್ಲಿ ಭಾಗವಹಿಸುವ ಭಕ್ತರಲ್ಲಿ ಧಾರ್ಮಿಕ ಮನೋಭಾವವನ್ನು ಮೂಡಿಸುವುದರ ಜೊತೆಗೆ ಜನರಿಗೆ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತಾ ಬಂದಿದೆ. ಇಂತಹ ಅಪರೂಪದ ದೈವ ಪರಂಪರೆಗಳು ನಮ್ಮ ನಾಡಿನ ಸಂಸ್ಕೃತಿಯ ಅಮೂಲ್ಯ ಸಂಪತ್ತು. ಇದು ಚಿಕ್ಕನಾಯಕನಹಳ್ಳಿಯ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ನಡೆಯುವ ಕೆಂಚರಾಯ ಸ್ವಾಮಿಯವರ ವಿಶಿಷ್ಟ ದೈವಾರಾಧನೆಯ ಕತೆ. ಇದು ಸ್ಟುಡಿಯೋ ಮೀಡಿಯಾ.